ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ವ್ಲಾಗ್ ಏನಪ್ಪ ಅಂತಂದರೆ ಫುಲ್ ನೋಡಿ ನಿಮಗೇನೆ ಅರ್ಥ ಆಗತ್ತೆ. ಇಲ್ಲಿ ಬಂದ್ಬಿಟ್ಟು ನಾವು ಜ್ಯೂಸ್ ಕುಡಿತಾಯಿದ್ವಿ, ನಾನು ನನ್ನ ಮಗ ಮತ್ತು ನಮ್ಮ ಅಕ್ಕ. ಹೋದ ಸೋಮವಾರ ಆಗಿರುತ್ತೆ ಇದು ಬಂದ್ಬಿಟ್ಟು. ಇನ್ನೇನು 1 ವೀಕ್ ಆ ಥರ ಆಗೋಗಿದೆ. ಇನ್ನು ಅಲ್ಲಿ ನಮ್ಮ ಅಕ್ಕ ಇನ್ನೊಬ್ಬ ಅಕ್ಕನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲಿವರೆಗೂ ಅಂತೇಳ್ಬಿಟ್ಟು ಹೋಗಿ ಜ್ಯೂಸ್ ಕುಡ್ಕೊಂಬರೋಣ ಅಂತೇಳ್ಬಿಟ್ಟು ಅಲ್ಲಿ ಫ್ರೂಟ್ ಜ್ಯೂಸು, ಫ್ರೆಶ್ ಜ್ಯೂಸ್ ಬೇಕು ಅಂತ ಹೇಳ್ಬಿಟ್ಟು ಹುಡುಕೊಂಡು ಸ್ವಲ್ಪ ದೂರ ಹೋಗಿದ್ವಿ. ಇಲ್ಲಿ ಒಂದು ಹತ್ರ ಫ್ರೆಶ್ ಸಪೋಟ ಜ್ಯೂಸ್ ಅವಾಗ ಹಾಕಿ ಕೊಡ್ತಾರಲ್ವ, ಅಲ್ಲಿ ಹೋಗಿ ಕುಡ್ಕೊಂಡು ಬಂದ್ವಿ. ಇನ್ನು ಅಷ್ಟರಲ್ಲಿ ನಮ್ಮ ಅಕ್ಕ ಅವರು ಬಂದರು. ಇನ್ನು ನಾವು ಹೋಗ್ಬೇಕಾಗಿರೋಂಥ ಬಸ್ ಸ್ಟ್ಯಾಂಡ್ ಹತ್ರ ಹೋದ್ವಿ. ಇನ್ನು ಇಲ್ಲಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇದು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನೀವು ಆವಾಗಲೇ ತಮ್ಮನೇಲೋ ಏನಾದರೂ ನೋಡಿ ಗೆಸ್ ಮಾಡಿರ್ತೀರ. ನಾವು ಬಂದ್ಬಿಟ್ಟು ತಿರುಪತಿಗೆ ಹೋಗ್ತಾ ಇದ್ದೀವಿ. ಅಂದ್ಕೊಳ್ದಿರ ಹೋಗ್ಬೇಕು ಅಂತ ಹೇಳಿ 2-3 ದಿನದ ಹಿಂದೆ ಅಂದ್ಕೊಂಡಿತ್ತು ಅಷ್ಟೇ ಈ ಥರ ಹೋಗಬೇಕು ಅಂತ. ಏನು ಈ ಸಲ ಬೇಗನೆ ಹೋಗೋ ಥರ ಆಯಿತು ತಿರುಪತಿಗೆ. ತಿರುಪತಿ ಅಂದರೆ ಅಷ್ಟು ಸಾಮಾನ್ಯವಾಗಿ ಎಲ್ಲರೂ ಹೋಗೋಕ್ಕಾಗೋದಿಲ್ವಲ್ಲ. ಕೆಲವರೆಲ್ಲನೂ ತಿಂಗಳಾನುಗಟ್ಲೆ ಅಂದ್ಕೊತಾರೆ ಹೋಗಬೇಕು ಅಂತ, ಆದರೆ ಹೋಗೋಕ್ಕೇನೂ ಆಗೋದಿಲ್ಲ. ನಮ್ಗೆ ಹೆಂಗೋ ಅನುಕೂಲ ಆಗೋಯ್ತು. ಮೊದಲು ನಮ್ಮ ಅಕ್ಕವ್ರು ಕೇಳಿದ್ರು ಹೋಗೋಣ ಈ ಥರ ಅಂತ ಹೇಳ್ಬಿಟ್ಟು, ಸರಿ ಅಂತ ಹೇಳ್ಬಿಟ್ಟು ಅದೇ ನಾವು ಮಾತ್ರ ಅಂತ ಹೇಳಿ ಅಂದ್ಕೊಂಡ್ವಿ. ಮಕ್ಕಳು ಯಾರೂ ಬೇಡ, ಅವ್ರಿಗೆ ಕಾಲೇಜೆಲ್ಲ ಇರುತ್ತೆ ಅಂತ. ಆದ್ರೂ ನನ್ನ ತೋಕೆ ಒಂದು ಮಾತ್ರ ಬಿಡೋದಿಲ್ಲ. ಅದೇನೋ ಕಥೆಯಲ್ಲಿ ಹೇಳ್ತಾರಲ್ವ, ಶಿವ ಬಂದ್ಬಿಟ್ಟು ರಾಮಾಯಣದಲ್ಲಿ ಸಹಾಯ ಮಾಡೋದಕ್ಕೆ ಆಂಜನೇಯ ಸ್ವಾಮಿ ಥರ ಬರ್ತಾನಂತೆ. ಪಾರ್ವತಿನೂ ಕೇಳ್ತಾರಂತೆ, ನಿನ್ನನ್ನು ಬಿಟ್ಟು ನಾನು ಹೇಗಿರೋದು ಅಂತ. ಆದರೆ ಹೋಗ್ಲಿ ನನ್ನ ತೋಕೆ ಥರ ಬಾ ಅಂತ ಹೇಳಿದ್ರೆ ಆ ಥರ ಬಂದರು ಅಂತ ಹೇಳ್ಬಿಟ್ಟು ಒಂದು ಕಥೆ ಹೇಳ್ತಾರೆ. ಆ ಥರ ನನ್ನ ಮಗ ನನಗೆ ಯಾವಾಗಲೂ ತೋಕೆ ಇರಲೇಬೇಕು. ಸರಿ, ಬಂದ್ಬಿಟ್ಟಿವಿ ನೋಡಿ ತಿರುಪತಿ ಬಸ್ ಸ್ಟ್ಯಾಂಡು. ಇನ್ನು ಇಲ್ಲಿ ತಿರುಪತಿ ಬಸ್ ಸ್ಟ್ಯಾಂಡಲ್ಲಿ ಇಳಿದು ಇನ್ನು ಆಟೋಗೋಸ್ಕರ ಆಚೆ ಬರ್ತಾಯಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಇನ್ನೇನು ಇಲ್ಲಿಂದಾನೇ ಬಸ್ ಸ್ಟ್ಯಾಂಡಿಂದಾನೇ ಇರುತ್ತೆ ಮೇಲ್ಗಡೆ ತಿರುಪತಿಗೆ ಹೋಗೋದು. ನಾವು ಬಂದ್ಬಿಟ್ಟು ನಡ್ಕೊಂಡು ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿರೋದು. ಅದು ಬೇರೆ ಇಲ್ಲಿ ನಮ್ಮ ಸಂಬಂಧಿಕರು ಇದ್ದಾರೆ, ಅವ್ರ ಮನೆಗೆ ಹೋಗಿ ಮತ್ತೆ ಬೆಳಿಗ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಬಾವ ಅವರು ಎಲ್ಲನೂ ಡಿಸೈಡ್ ಮಾಡಿದ್ರು. ಸರಿ ಅಂತೇಳ್ಬಿಟ್ಟು ರಿಲೇಟಿವ್ಸ್ ಇದ್ದಾರೆ, ಅಂದರೆ ನಮಗೆ ನಮ್ಮ ಅಪ್ಪನವರ ಚಿಕ್ಕಮ್ಮ ಮಗಳಾಗಬೇಕು, ಅತ್ತೆ ಆಗಬೇಕು. ನಮ್ಮ ಭಾವ ಇದ್ದಾರಲ್ಲ ಅವ್ರಿಗೆ ಸ್ವಂತ ಚಿಕ್ಕಮ್ಮ ಆಗಬೇಕು, ಅವ್ರ ಅಮ್ಮನ ಒಡಹುಟ್ಟಿದ್ದವರು. ಸರಿ, ಅಲ್ಲಿದ್ದಾರಲ್ಲ. ಹೆಂಗಿದ್ರು ಕೆಲವೇ ಜನ ಬಂದಿದ್ವಿ, ಜಾಸ್ತಿ ಜನ ಬಂದಿದ್ರೆ ಹೋಗೋದಕ್ಕೆ ಹೇಗಪ್ಪ ಅಂತ ಅನ್ಕೋಬೋದು. ಅದಕ್ಕೆ ಕೆಲವೇ ಜನ, 5 ಜನ ಮಾತ್ರ ಅಲ್ವಾ. ಅದಕ್ಕೆ ಸರಿ ಅವ್ರಿಗೆ ಹೋಗಿ ಮಾತಾಡ್ಸ್ದಂಗೂ ಆಗತ್ತೆ, ಅಲ್ಲಿ ನಮಗೂ ಇದು ಆಗತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಹೋಗಿದ್ದಂಥದ್ದು. ಹೋಸಲಿ ಎಲ್ಲನೂ ಬಂದಿದ್ವಿ, ಆದರೆ ಆವಾಗ ಒಂದು 15 ಮೆಂಬರ್ಸು ಆ ಥರ ಬಂದಿದ್ವಲ್ಲ. ಅಷ್ಟು ಜನ ಒಂದು ಮನೆಗೆ ಹೋಗಬೇಕು ಅಂದರೆ ನಮಗೂ ಮನಸ್ಸಿಗೆ ಬರೋದಿಲ್ವಲ್ಲ. ಅಷ್ಟು ಜನ ಹೋದರೆ ಹೇಗೆ ಅಂತ ಹೇಳಿಬಿಟ್ಟು ಅವತ್ತು ಹೋಗೋಕ್ಕಾಗಿರಲಿಲ್ಲ. ಇವತ್ತು 5 ಜನ ಆಗಿರೋದ್ರಿಂದ ಸರಿ, ಹೇಗಿದ್ರು ಮಾತಾಡಿಸ್ದಂಗೂ ಆಗತ್ತೆ, ತುಂಬ ದಿನಗಳಿಂದನೂ ಹೋಗಿ ಮಾತಾಡಿಸ್ದಂಗೂ ಆಗತ್ತೆ, ಹಾಗೆ ಈ ಥರ ನಮಗೂ ಆಗತ್ತೆ ಅಂತೇಳ್ಬಿಟ್ಟು ಹೋಗಿದ್ದು. ಇಲ್ಲಿ ಬಂದ್ಬಿಟ್ಟು ಆಟೋದಲ್ಲಿ ಹೋಗ್ತಾ ಇದ್ದರೆ ಲೈಟಿಂಗ್ಸ್ ಮಾತ್ರ ತುಂಬ ಸೂಪರಾಗಿತ್ತು ಫ್ರೆಂಡ್ಸ್. ಅಲ್ಲಿ ರೋಡಲ್ಲಿ ಇದು ಕಾರ್ತಿಕ್ ಮಾಸ ಪೌರ್ಣಮಿ ಇಲ್ಲ ಲಾಸ್ಟ್ ಇದು ಈ ಥರ ಎಲ್ಲ ಇದ್ದಿದ್ದರಿಂದ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಲೈಟಿಂಗ್ಸ್ ಎಲ್ಲನೂ ಅವು ರಿಯಲಾಗಿ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಇರ್ತಾ ಇದ್ವಲ್ಲ, ತುಂಬಾ ಇಷ್ಟ ಆಯಿತು ಈ ಲೈಟಿಂಗ್ಸ್ನ ನೋಡೋದಕ್ಕೆ. ಅದಕ್ಕೆ ಒಂದು ವಿಡಿಯೋನೂ ಮಾಡಿಕೊಂಡೆ ಇರಲಿ ಅಂತ ಹೇಳಿಬಿಟ್ಟು. ನಿಮಗೂ ಕೆಲವೊಬ್ಬರಿಗೆಲ್ಲನೂ ಇಷ್ಟ ಆಗತ್ತಲ್ವ, ಅದಕ್ಕೆ. ಇಲ್ಲಿ ಅಮ್ಮನವ್ರ ದೇವಸ್ಥಾನ ಇದೆಯಂತೆ, ಅದು ಮೆರವಣಿಗೆ ಆ ಥರ ಇರೋದ್ರಿಂದ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳಿದರು. ಈ ರೋಡ್ ಎಲ್ಲನೂ ಫುಲ್ಲು ಎಲ್ಲನೂ ತುಂಬ ಸೂಪರಾಗಿತ್ತು ನೋಡೋದಕ್ಕೆ, ಅಷ್ಟೊಂದು ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಹಾಗೆ ಅದನ್ನು ನಿಮಗೂ ತೋರಿಸೋಣ, ಹಾಗೆ ನನಗೂ ಮೆಮರೀಸ್ ಇರುತ್ತಲ್ವ ನೋಡ್ಕೊಳ್ಳೋದಕ್ಕೆ. ಈ ಥರ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಕೆಲವೊಂದುಗಳಲ್ಲಿ ಚಿಕ್ಕ ಇವುಗಳಲ್ಲೇ ಸಂತೋಷ ಸಿಗತ್ತಲ್ವ, ಆ ಥರ ನೋಡ್ದಲ್ಲ.
ಕಂಬಕ್ಕೂ ನಾಮ ಎಲ್ಲನೂ ಇರುತ್ತೆ. ಹಾಗೆ ಈ ಥರ ಡೆಕೋರೇಷನನ್ನು ನೋಡಿ ದೇವರ ರೂಪಗಳೇ ಎಲ್ಲ ಡೆಕೋರೇಷನನ್ನು ಮಾಡಿದರು. ತುಂಬಾ ಚೆನ್ನಾಗಿದ್ವು. ಆದಷ್ಟು ಶೂಟ್ ಮಾಡಿದ್ದೀನಿ. ಆಟೋದಲ್ಲಿ ಹೋಗ್ತಾನೆ ಇದನ್ನು ಶೂಟ್ ಮಾಡಿರೋವಂಥದ್ದು. ನೋಡಿದ್ರಲ್ಲ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನೀವು ಯಾವಾಗಾದರೂ ಈ ಟೈಮಲ್ಲಿ ಹೋಗಿದ್ರಾ ಹೇಗೆ ಏನು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ನೋಡಿ ಇಲ್ಲಿ MS ಸುಬ್ಬಲಕ್ಷ್ಮಿ ಅವರ ಟ್ಯಾಚು ಕೂಡ ಇದೆ. ನೋಡಿದ್ರಲ್ಲ ಇವರೇ. ಈ ಥರ ಎಲ್ಲ ಡೆಕೋರೇಷನ್ ನೋಡಿ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ ಅಲ್ಲಿ ಕೃಷ್ಣ ಯಾವ ಥರ ಇದ್ದಾರೆ. ಈ ಥರ ಎಲ್ಲನೂ ವಿಡಿಯೋಸ್ನ ದಾರಿ ಉದ್ದಕ್ಕೂ ಮಾಡಿಕೊಂಡೋದೆ. ಅದಕ್ಕೆ ಇದನ್ನು ನೋಡಿ, ಇದು ಬಂದ್ಬಿಟ್ಟು ಗೋಪುರ, ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಗೋಪುರ ಥರ ನೋಡಿ. ಈ ಥರ ಉದ್ದಕ್ಕೂ ಲೈಟಿಂಗ್ಸು ಮತ್ತು ಕಂಬ ಬರುತ್ತಲ್ವ, ಅಲ್ಲಿ ನಾಮ ಇದ್ದಾವಲ್ಲ, ಅಲ್ಲಿ ಈ ಥರ ಡೆಕೋರೇಷನ್ಗಳು ಮಾಡಿರೋದು. ಗೋಪುರ, ದೇವರು ರೂಪ, ಈ ಥರ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಟೈಮ್ಗೆ ಬಂದಿದ್ದೀವಿ ಅಂತ ಹೇಳಿ ಅಂದ್ಕೊಂಡ್ವಿ. ಇನ್ನೂ ಅಲಿಪಿರಿ ಮೆಟ್ಲು ಅಂತ ಹೇಳ್ತೀವಲ್ಲ, ಅಲ್ಲಿ ಆ ಕಡೆ ಎಲ್ಲನೂ ಇನ್ನೂ ತುಂಬಾ ಚೆನ್ನಾಗಿದ್ದಾವೆ ಲೈಟಿಂಗ್ಸು ಅಂತ ಎಲ್ಲ ಹೇಳಿದರು. ಇನ್ನು ಇಲ್ಲಿ ಹೋಗಿ ಇನ್ನು ಕೆಲವೊಂದು ಎಲ್ಲನೂ ಇರ್ತಾವಲ್ಲ, ಹೋದ ತಕ್ಷಣ ನಾವು ಟಿಕೆಟ್ಗೆಲ್ಲ ಎಲ್ಲೆಲ್ಲಿ ಹೋಗಬೇಕು ಏನು ಹೇಗೆ ಅಂತ ಹೇಳ್ಬಿಟ್ಟು ಅದೆಲ್ಲ ಇರುತ್ತಲ್ವ, ಅದನ್ನೆಲ್ಲನೂ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಹಾಗೆ ಇದ್ವಿ. ನೋಡಿ ನಾಮಗಳು ಎಲ್ಲನೂ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು. ನೋಡಿ ಈ ಥರ ಕಂಬಕ್ಕೂ ಈ ಥರ ಇದು ಗೋಪುರ ಥರ ಎಲ್ಲನೂ ಡೆಕೋರೇಷನ್ ಮಾಡಿದರು. ಅದೇ ಅದನ್ನು ನೋಡ್ತಾ ಇದ್ರೇ ತುಂಬಾ ಖುಷಿ ಆಯಿತು. ಮತ್ತು ಹೇಳ್ದೆ ಅಲ್ವಾ, ಅಂದ್ಕೊಂಡಿರ ಈ ಥರ ಹೋಗ್ಬೇಕು ಅಂತ ಹೇಳಿ ಹೋಗಿದಂಥದ್ದು. ಸರಿ, ಹೇಗಿದ್ರು ದೇವರು ದಾರಿ ಕೊಟ್ಟಿದ್ದಾನೆ, ಹೋಗಿ ಬಂದ್ಬಿಡೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ ನಾವು ಕಾರ್ತಿಕ್ ಮಾಸದಲ್ಲಿ. ಅಂದ್ಕೊಂಡ ತಕ್ಷಣ ಎಲ್ಲರಿಗೂ ಹೇಗೋ ಆಯಿತು. ನಾವು ಬಂದ್ಬಿಟ್ಟು ಮೊದಲು ಅಲಿಪಿರಿ ಮೆಟ್ಲು ಅಂತ ಹೇಳ್ತೀವಲ್ಲ, ಆ ಮೆಟ್ಲಿನಲ್ಲಿ 2 ಸಲ ಹೋಗಿ ಬಂದಿದ್ದೀವಿ. ಈ ಸಲ ಬಂದ್ಬಿಟ್ಟು ಯಾವ ಮೆಟ್ಲು ಹತ್ತಿತೀವಿ, ಅದು ಯಾವ ಥರ ಲೊಕೇಶನ್ ಇರುತ್ತೆ ಏನು ಹೇಗೆ ಅಂತೇಳ್ಬಿಟ್ಟು ತೋರಿಸ್ತೀನಿ. ಹಾಗೆ ನೋಡಿದ್ರಲ್ಲ, ಇಲ್ಲಿ ಬಂದ್ಬಿಟ್ಟು ತುಂಬಾ ಸೂಪರಾಗಿದೆಯಲ್ಲ. ಅಲ್ಲಿಗೂ ವೆಹಿಕಲ್ಸ್ ಎಲ್ಲ ಅಡ್ಡ ಬರ್ತಾ ಇದ್ದಾವೆ, ಆದ್ರೂ ಏನು ಮಾಡೋಕ್ಕಾಗೋದಿಲ್ಲ, ಅದು ರೋಡ್ ಅಲ್ವಾ. ನೋಡಿ ಎಷ್ಟೊಂದು ಚೆನ್ನಾಗಿದೆಯಾ. ನನಗೆ ಈ ಥರ ಎಲ್ಲನೂ ನೋಡೋದಕ್ಕೇ ತುಂಬಾ ಇಷ್ಟ ಆಗುತ್ತೆ. ಹೇಗಿದ್ರು ನೈಟು ಹೋಗಿದ್ವಲ್ಲ, ಅದಕ್ಕೆ ಇದನ್ನೆಲ್ಲನೂ ಕ್ಯಾಪ್ಚರ್ ಮಾಡೋಕ್ಕೆ ಆಯಿತು ಅಂತಲೇ ಅಂದ್ಕೋಬೋದು. ನನಗಂತೂ ತುಂಬಾ ನೋಡಿ, ಕಂಬಕ್ಕೂ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ, ಎಷ್ಟು ಇದೆಲ್ಲ ವರ್ಕ್ ಎಲ್ಲ ಎಷ್ಟಾಗಿರುತ್ತೆ ಏನು ಅಂತ ಹೇಳಿ ಅನ್ಸತ್ತಲ್ವ. ಫುಲ್ಲು ರೋಡು ಉದ್ದಕ್ಕೂ ಇದೇ ಥರ ಮಾಡಿದ್ದಾರೆ. ತುಂಬಾ ಇಷ್ಟ ಆಯಿತು ನನಗೂ. ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು, ನೀವು ಯಾರಾದರೂ ನೋಡದೆ ಇರೋವರು ನೋಡಲಿ ಅಂತ ಅಂದ್ಬಿಟ್ಟು ಈ ಥರ ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನು ಯಾವಾಗ ದಾರಿ ಕೊಡ್ತಾನೋ ಏನೋ ತಿರುಪತಿ ತಿಮ್ಮಪ್ಪ ನಾವು ಅಲ್ಲಿಗೆ ಹೋಗೋದಕ್ಕೆ. ಇವಾಗ ಹೋಗಿರೋದು ಎಷ್ಟು ನಮಗೆ ನೋಡೋಕ್ಕೆ ಆಗುತ್ತೋ, ಎಷ್ಟು ನಾವು ಮನಸ್ಫೂರ್ತಿಯಾಗಿ ಎಲ್ಲಾದರೂ ಹೋದರೆ ಮನಸ್ಫೂರ್ತಿಯಾಗಿ ನಾವು ಹೋಗಿ ದರ್ಶನ ಮಾಡಿಕೊಂಡು ಬರಬೇಕು ಅನ್ನೋ ಇದು ನನ್ನದು. ಈ ಥರ ನಾನು ಮತ್ತು ನನ್ನ ಚಿಕ್ಕ ಮಗ ನಮ್ಮ ಮನೆಯಿಂದ ಹೋಗಿರೋಂಥದ್ದು. ಇನ್ನು ನಮ್ಮ ಅಕ್ಕ ಒಬ್ಬರು, ನಮ್ಮ ದೊಡ್ಡಕ್ಕ ಒಬ್ಬರು ಬಂದರು, ಮತ್ತು ನಮ್ಮ 2ನೇ ಅಕ್ಕ ಬಾವ, ನಾವು ಇಷ್ಟು ಜನ 5 ಜನ ಹೋಗಿರೋಂಥದ್ದು. ಇನ್ನು ಇಲ್ಲಿ ಮನೆ ಹತ್ರ ಹೋಗೋಕ್ಕೆ ಅಂತ ಹೇಳಿಬಿಟ್ಟು ಆಟೋದಲ್ಲಿ ಹೋಗ್ತಾ ಇದ್ದೀವಿ, ಬಸ್ ಸ್ಟ್ಯಾಂಡಿಂದಾನೇ. ಇಲ್ಲಿ ಅಂದರೆ ಅಡ್ರೆಸ್ಸೂ ಹೇಳ್ತಾಯಿದ್ರು ಎಲ್ಲಿ ಏನು ಅಂತ ಹೇಳ್ಬಿಟ್ಟು. ಹಾಗೆ ಹತ್ರ ಇದ್ರೂ ಅದು ಸರ್ಕಲ್ ರೌಂಡ್ ತಿರ್ಕೊಂಡು ಬರೋದು ಆ ಥರ ಲೇಟ್ ಆಗುತ್ತಲ್ವ, ಆ ಥರ. ಐ ಹೋಪು ನಿಮಗೆ ಬೋರ್ ಹೊಡಿದ್ದೀರಾ, ಈ ಲೈಟಿಂಗ್ಸು ಎಲ್ಲನೂ ನೋಡೋದಕ್ಕೆ ಇಷ್ಟ ಆಗತ್ತೆ ಅಂತೇಳಿ ಅಂದ್ಕೊಂಡು ಈ ವಿಡಿಯೋಗಳನ್ನ ಮಾಡ್ತಾ ಇರೋದು. ನೋಡಿ ವೆಂಕಟರಮಣ ಸ್ವಾಮಿ ಇಲ್ಲೇ ದರ್ಶನ ಕೊಡ್ತಾ ಇದ್ದಾನೆ. ಈ ಥರ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಇನ್ನು ಹೋದ್ಸಲಿ ಎಲ್ಲನೂ ಬಂದಿದ್ದಾಗ ಹೇಳ್ದಲ್ಲ, ಒಂದು 15 ಮೆಂಬರ್ಸು ಆ ಥರ ಬಂದಿದ್ವಿ, ಎಲ್ಲ ಫ್ಯಾಮ್ಲಿ ಎಲ್ಲನೂ. ಆವಾಗ ಬಂದ್ಬಿಟ್ಟು ಇಲ್ಲೇ
ಬಸ್ಸಲ್ಲಿ ಅಲ್ಲಿ ನಾವು ಬಸ್ಸು ಇಳಿದಿದ್ದು ಬಂದ್ಬಿಟ್ಟು ಇನ್ನೇನು 12 ಆ ಥರ ಆಗಿತ್ತು ಬಸ್ ಸ್ಟ್ಯಾಂಡಲ್ಲಿ ಬಸ್ ಇಳಿದು. ಮತ್ತು ಅಲ್ಲೇ ಹಿಂದೆನೇ ಟಿಕೆಟ್ ತಗೊಳ್ಳೋಕ್ಕೆ ಅಂತ ಹೇಳಿ ಹೋಗಿದ್ದಂಥದ್ದು. ಆವತ್ತು ಬಂದ್ಬಿಟ್ಟು ಟಿಕೆಟ್ ತಗೊಳ್ಳೋಕ್ಕೆ ಅಂತ ಹೇಳಿ 12ಗೆ ನಿಂತ್ಕೊಂಡಿದ್ದು ಕ್ಯೂ ಅಲ್ಲಿ. ಮತ್ತು ಬೆಳಿಗ್ಗೆ ಅಂದರೆ ಕ್ಯೂ ಮಾತ್ರ ಹಾಗೇ ಇದೆ, ಬೆಳಗ್ಗೆ 3:30ಗೆ ಕ್ಯೂ ಮೂವ್ ಆಗಿರೋವಂಥದ್ದು. ಆ ಥರ ಅಷ್ಟೊಂದು ವೆಯ್ಟ್ ಮಾಡಿದ್ದಾಯಿತು. ಈ ಸಲ ನೋಡಬೇಕು ಎಷ್ಟು ಬೇಗ ಟಿಕೆಟ್ ಸಿಗುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಈ ಸಲ ನೋಡಬೇಕು. ಬನ್ನಿ ನೋಡೋಣ. ಈ ಸಲಿನೂ ಅದೇ ಕ್ಯೂವೇ. ಇವಾಗ ನಾವು ಮೆಟ್ಲು ಹತ್ಕೊಂಡು ಹೋಗೋದು ಅಷ್ಟು ನೋವು ಆ ಥರ ಅನ್ಸೋದಿಲ್ಲ. ಈ ಕ್ಯೂವಲ್ಲಿ ವೆಯ್ಟ್ ಮಾಡಬೇಕಲ್ಲ, ಅದೇ ಭಯ ಆಗ್ತಾಯಿತ್ತು, ಅದೇ ನೆನಪಾಗ್ತಾಯಿತ್ತು. ಆವಾಗ ಕೆಲವೊಬ್ಬರೆಲ್ಲನೂ ಅಲ್ಲಿ ಆ ಕ್ಯೂವಲ್ಲಿ ವೆಯ್ಟ್ ಮಾಡಿ, ಅಂದರೆ ವೆಯ್ಟು ಅಂದರೆ ಎಲ್ಲನೂ ಇರ್ತಾರಲ್ವ, ಮೂವೂ ಆಗೋದಿಲ್ಲ ಅಲ್ಲೇ ಇದ್ದು. ಇನ್ನು ಅವ್ರಿಗೂ ರೆಸ್ಟ್ ಆ ಥರ ಎಲ್ಲ ಇರುತ್ತಲ್ವ, ಆ ಥರ ಎಲ್ಲ ಹೋಗಿರ್ತಾರೆ. ಅವ್ರಿಗೂ ಈ ಟೈಮ್ಗೆ ಬಿಡಬೇಕು ಅಂತ ಆ ಥರ ಎಲ್ಲ ಇರತ್ತಲ್ವ, ಅದಕ್ಕೋಸ್ಕರ ಆ ಥರ ವೆಯ್ಟ್ ಮಾಡಿಸಿದ್ದು. ಇನ್ನು ಅಲ್ಲಿ ದೇವ್ರ ದರ್ಶನಕ್ಕೆ ಅಂದರೆ ಇನ್ನು ಎಲ್ಲರೂ ಟಿಕೆಟ್ಗೋಸ್ಕರ ಬರ್ತಾನೆ ಇರ್ತಾರಲ್ವ, ಸರಿ ಅಂತೇಳ್ಬಿಟ್ಟು ಹಾಗೆ ಬರ್ತಾನೆ ಇದ್ದರು. ಅಷ್ಟೊಂದು ಕ್ಯೂ ಇತ್ತು. ಮತ್ತು ನಾವು ಹೇಳ್ದಲ್ವ 12ಗೆ ಕ್ಯೂಗೆ ಸೇರ್ಕೊಂಡ್ಮೇಲೆ 3:30ಗೆ ಏನೋ ಕ್ಯೂ ಮೂವ್ ಆಯಿತು. ಮೂವ್ ಆದಮೇಲೆ ಮತ್ತೆ ಕ್ಯೂ ಎಲ್ಲನೂ ಕ್ಲಿಯರ್ ಆಗಿ ಆಚೆ ಬರೋಷ್ಟರೊಳಗೆ ಬೆಳಿಗ್ಗೆ 6 ಆಯಿತು. ಅಷ್ಟೊತ್ತು ಇದ್ವಿ. ಅಂದರೆ ಆಧಾರ್ ಕಾರ್ಡ್ಸು ಎಲ್ಲನೂ ತೊಗೊಂಡೋಗ್ಬೇಕು ಫ್ರೆಂಡ್ಸ್. ಇವಾಗ ಎಲ್ಲರಿಗೂ ಗೊತ್ತಿರತ್ತೆ. ಆವಾಗ ನಮಗೆಲ್ಲ ಕೆಲವ್ರಿಗೆ ಇತ್ತು ಮೊಬೈಲ್ಸಲ್ಲಿ, ಕೆಲವ್ರು ತೊಗೊಂಬಂದಿದ್ರು, ಕೆಲವ್ರು ತೊಗೊಂಬಂದಿರಲಿಲ್ಲ. ಅದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲನೂ ಹೋಗಿದ್ದಂಥದ್ದು. ಈ ಸಲ ಎಲ್ಲ ನೆನೆಸ್ಕೊಂಡು ಎಲ್ಲನೂ ತಗೊಂಡು ಹೋದ್ವಿ. ಇನ್ನು ಇಲ್ಲಿ ಆಟೋ ಎಲ್ಲನೂ ಇಳಿದು ಇನ್ನು ವೆಯ್ಟ್ ಮಾಡ್ತಾ ಇದ್ದೀವಿ ನೋಡಿ. ಇಲ್ಲಿ ಅಂದರೆ ನಮ್ಮ ಅಕ್ಕ ಅಂದರೆ ಅಕ್ಕ ಅಂತೀವಿ, ಅತ್ತೆ ಆಗಬೇಕು ಅವರು. ಅವ್ರ ಮನೆಗೆ ಹೋಗೋಕ್ಕೆ ಅಂತ ಹೇಳಿಬಿಟ್ಟು ಅವರು ಅಲ್ಲೇ ಇರಿ ಬರ್ತೀವಿ ಅಂತ ಹೇಳಿದರು. ಅದಕ್ಕೆ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ಮತ್ತು ಅವರೂ ಬಂದು ಇನ್ನು ಮನೆಗೂ ಹೋಗಿದ್ದೀವಿ. ಇದೇ ಫಸ್ಟ್ ಸಲ ನಾನು ಬಂದಿರೋವಂಥದ್ದು ನಮ್ಮ ಅಕ್ಕ ಅವ್ರ ಮನೆಗೆ. ಅಕ್ಕನೇ ಅಂತಾನೆ ಅನ್ನೋದು, ಅತ್ತೆ ಆಗಬೇಕು. ಇನ್ನು ನೋಡಿ ಇವರೇ ನಮ್ಮ ಅಕ್ಕವರ, ಅಂದರೆ ಇವರೇ ನಮ್ಮ ಚಿಕ್ಕ ಅತ್ತೆ ಆಗಬೇಕು. ಮತ್ತು ಅಲ್ಲಿ ಪಕ್ಕದಲ್ಲಿರೋರು ಮಾವ. ಅವ್ರಿಗೆ 2 ಮಕ್ಕಳು, ಒಬ್ಬ ಹುಡುಗಿ ಮತ್ತು ಹುಡುಗ ಕೆಲಸಕ್ಕೆ ಹೋಗಿದ್ದಾನೆ. ಇನ್ನು ಹೋದ ತಕ್ಷಣ ಇನ್ನು ಇದೊಂದು ಮಾತಾಡ್ಕೊತ ಮತ್ತು ಅವರು ಅಡುಗೆನೂ ಮಾಡಿ ಕಾಯ್ಕೊಂಡಿದ್ರು ನಾವು ಬರೋದನ್ನು. ಸರಿ ಅಂತೇಳ್ಬಿಟ್ಟು ಎಲ್ಲನೂ ಕೂತ್ಕೊಂಡು ಈ ಥರ ಊಟ ತಿಂತಾಯಿದ್ದೀವಿ. ಎಲ್ಲರಿಗೂ ಸರ್ವ್ ಮಾಡಿದ್ದಾರೆ. ಮತ್ತು ಅವರೂ ಇದ್ರಲ್ವ, ನೀವು ಬಂದು ಕೂತ್ಕೊಂಬಿಡಿ ಅಕ್ಕ ತಿನ್ನೋಣ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೂರಿಸಿ ಈ ಥರ ಇರುತ್ತೆ. ಅಷ್ಟೇ ಅಲ್ವಾ. ಈ ಥರ ಯಾರಾದರೂ ಅಂದರೆ ಆವಾಗ ಬೇರೆ ಮಳೆ ಈ ಥರ ಎಲ್ಲನೂ ಜಾಸ್ತಿ ಇತ್ತು. ಹೇಗೋ ಇಲ್ಲಿ ಹೋಗಿದ್ದಕ್ಕೆ ತುಂಬಾ ಹೆಲ್ಪ್ ಆಯಿತು ಅಂತಲೇ ಅಂದ್ಕೊಂಡ್ವಿ. ಈ ಮಳೆಯಲ್ಲಿ ಈ ಚಳಿಯಲ್ಲಿ ಎಲ್ಲನೂ ನಾವು ಹಾಗೆ ಅಲ್ಲೆಲ್ಲ ಹೋಗಿ ಮತ್ತು ವೆಯ್ಟ್ ಮಾಡೋದು ಇಲ್ಲ. ರೂಮ್ಸ್ ಎಲ್ಲನೂ ಅಷ್ಟು ಬೇಗ ಸಿಗೋದಿಲ್ಲ. ರೂಮು ಆ ಥರ ನಾವು ರೂಮ್ ಮಾಡ್ಕೊಳ್ಳೋದಕ್ಕೂ ಬುಕ್ಕಿಂಗ್ ಇರಬೇಕು, ಇಲ್ಲ ಎಲ್ಲಾದರೂ ಆಚೆ ಮಲ್ಕೋಬೇಕು, ಆ ಥರ ಎಲ್ಲ ಇರುತ್ತೆ. ಎಲ್ಲೋ ಹೇಗೋ ಈ ಥರ ಮನೆ ಇರೋದಕ್ಕೆ ತುಂಬಾ ಹೆಲ್ಪ್ ಆಯಿತು ಅಂತಲೇ ಅಂದ್ಕೊಂಡ್ವಿ. ಮತ್ತು ಊಟ ತಿಂದ ತಕ್ಷಣ ನಮ್ಮ ಅತ್ತೆ ಅಂದರೆ ಮಾವ ಇದ್ರಲ್ವ, ಅವರು ಫೋನ್ ಮಾಡಿ ಕೇಳಿದರೆ ಇಲ್ಲಿ ಟಿಕೆಟು ಇವಾಗ ಕೊಡ್ತಾ ಇದ್ದಾರೆ ಅಂತ ಹೇಳಿದರು. ಸರಿ ಅಂತೇಳ್ಬಿಟ್ಟು ಇವಾಗ ಟಿಕೆಟನ್ನು ತೊಗೊಂಬಂದ್ಬಿಡೋಣ ಅಂತೇಳ್ಬಿಟ್ಟು ಬೇಗ ಹೋಗ್ತಾ ಇದ್ದೀವಿ. ಅಂದರೆ ಹೇಳ್ದಲ್ವ, ಹೋದ ಸರಿ ಎಲ್ಲ ಈ ಥರ ಆಯಿತು, ಅಷ್ಟೊತ್ತು ವೆಯ್ಟ್ ಮಾಡಿದ್ವಲ್ಲ, ಈ ಸರಿನೂ ಹಾಗೆ ಇರುತ್ತೇನೋ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಬೇಗ ಹೋಗ್ತಾ ಇದ್ದೀವಿ. ಹೇಗಿದ್ದರೂ ಕ್ಯೂರಿಯಾಸಿಟಿ ಇರುತ್ತಲ್ವ, ನಾವು ಮುಂದೆ ತಾವು ಮುಂದೆ ಅಂತ ಹೇಳಿ ಇದ್ದೇ ಇರುತ್ತೆ. ಇವಾಗ ಟಿಕೆಟ್ ತೊಗೊಂಬಿಟ್ರೆ ಮತ್ತು ಬೆಳಿಗ್ಗೆಗೆ ರೆಡಿ ಆಗಿಬಿಟ್ಟು ನಾವು ಮೆಟ್ಲು ಹತ್ಕೊಂಡು ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿರೋದು, ಬಸ್ಗೆ ಅಂತ ಅಲ್ಲ. ಆ ಥರ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಮಾವ ಅವರು ಇಲ್ಲಿ ಸಿಗತ್ತೆ ಅಂದರೆ ಅಲಿಪಿರಿ ಮೆಟ್ಲು ಅಂತ ಇದೆ, ಅಲ್ಲೂ ಒಂದು ಕೌಂಟರ್ ಇದೆ, ಟಿಕೆಟ್ ಕೌಂಟರು. ಮತ್ತು ಇದು ಬೇರೆ ಕೌಂಟರು. ನಾವು ಇಲ್ಲಿನೂ ಅಷ್ಟೇ ಅಲ್ಲಿ ಇದ್ದ ಥರನೇ ಇರುತ್ತೇನೋ ಅಂತ ಹೇಳಿ ಅಂದ್ಕೊಂಡು ಅದೇ ನೆನಪಾಗ್ತಾಯಿತ್ತು. ಓಸಲಿ ಬಂದಿದ್ದೆ ನೆನಪಾಗ್ತಾಯಿತ್ತು, ಅಷ್ಟೇ ಕ್ಯೂ ಇರುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿನೂ
ಎಲ್ಲ ಫೆಸಿಲಿಟೀಸ್ ಇದೆ, ಆದರೆ ಕ್ಯೂ ಮಾತ್ರ ಏನೂ ಇರಲಿಲ್ಲ. ಹಾಗೆ ತಗೊಂಡು ಬಂದ್ಬಿಟ್ವಿ. ಎಲ್ಲ ಆಧಾರ್ ಕಾರ್ಡು ತೊಗೊಂಡೋಗಿ ನೋಡಿ ಆಚೆ ಬಂದ್ಬಿಟ್ವಿ. ಟೈಮಿಂಗ್ಸು ಎಲ್ಲನೂ ಇದೆ, ಕ್ಯೂವೇ ಇಲ್ಲ. ಇದಂತೂ ತುಂಬಾ ಖುಷಿ ಆಯಿತು. ಹಂಗೆ ಬಂದ್ಬಿಟ್ಟಿದ್ದಾಯಿತು. ಈ ಥರ ಇರತ್ತೆ. ನೀವು ಅಲಿಪಿರಿ ಮೆಟ್ಲು ಅಲ್ಲಿ ಹೋಗ್ದಿರಾ, ಅದು ಬಂದ್ಬಿಟ್ಟು ಶ್ರೀನಿವಾಸಪುರ ಅಂತೆ, ಅಲ್ಲಿ ಅಲಿಪಿರಿ ಮೆಟ್ಲು ಹತ್ರ. ಇಲ್ಲಿ ಬಂದ್ಬಿಟ್ಟು ಲಕ್ಷ್ಮೀಪುರ ಅಂತ ಹೇಳ್ಬಿಟ್ಟು ಇಲ್ಲಿ ಕೌಂಟರ್ ಇದೆ. ಇಲ್ಲಿ ತುಂಬಾ ಕಡಿಮೆ ಇದ್ದರು ಜನಗಳು. ಮತ್ತೆ ಏನಾದರೂ ಜಾಸ್ತಿ ಆದರೆ, ಇದಕ್ಕೆ ಮುಂಚೆ ಏನಾದರೂ ಇದ್ರೂ ಗೊತ್ತಿಲ್ಲ. ನಾವು 10 o'clockಗೆ ಆ ಥರ ಹೋಗಿದ್ದು. ತುಂಬಾ ಯಾರೂ ಇರಲಿಲ್ಲ. ತುಂಬಾ ಖುಷಿ ಆಯಿತು ಕ್ಯೂ ಇಲ್ದಿರ ಹಾಗೆ ಆಗೋಗಿ ತೊಗೊಂಬಂದ್ಬಿಟ್ಟಿದ್ದು. ಇನ್ನು ಮತ್ತೆ ಹಿಂದೆ ತಿರ್ಕೊಂಡು ನಮ್ಮ ಅಕ್ಕ ಅವ್ರ ಮನೆಗೇ, ಅತ್ತೆ ಅವ್ರ ಮನೆಗೇ ಬಂದ್ವಿ. ಬರೋ ದಾರಿಯಲ್ಲೇ ಅಷ್ಟೇ ಮತ್ತೆ ನೋಡಿ ಅದೇ ಲೈಟಿಂಗ್ಸು, ಅದೇ ಇದು. ಅದೊಂಥರ ಖುಷಿ. ಹಾಗೆ ನೋಡ್ತಾ ಇದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾಯಿತ್ತು. ಇವಾಗಾದರೂ ಕ್ಯಾಮ್ರಾಗೆ ಫಾಸ್ಟ್ ಮೋಡಲ್ಲಿ, ಆಟೋನಲ್ಲಿ ಹೋಗ್ತಾ ಇದ್ದಿದ್ದಲ್ಲ, ಫಾಸ್ಟ್ ಮೋಡಲ್ಲಿರುತ್ತೆ. ಹಾಗೆ ವೆಹಿಕಲ್ಸು ಎಲ್ಲನೂ ಅಡ್ಡ ಇರುತ್ತೆ. ಹಾಗೆ ನೋಡ್ತಾ ಇದ್ದರೆ ಎಷ್ಟೊಂದು ಚೆನ್ನಾಗಿರ್ತಾಯಿತ್ತಲ್ವ, ನೋಡೋದಕ್ಕೆ ಅಷ್ಟೊಂದು ಚೆನ್ನಾಗಿರ್ತಾಯಿತ್ತು. ಅದಕ್ಕೆ ಒಂದು ವಿಡಿಯೋ ಇರಲಿ, ನೆನಪಿಗಿರುತ್ತೆ. ಆವಾಗ ಹೋದಾಗ ಈ ಥರ ಇತ್ತು ಅಂತ. ಯಾವಾಗ್ಲೂ ಇದೇ ಟೈಮ್ಗೆ ಹೋಗ್ತೀವಿ ಅಂತಲೂ ಇರೋದಿಲ್ವಲ್ಲ. ನಾವು ಯಾವಾಗ ಹೋಗ್ತೀವೋ ಯಾವಾಗ ಬರ್ತೀವೋ ಗೊತ್ತಾಗೋದಿಲ್ಲ. ಇನ್ನು ನೆಕ್ಸ್ಟ್ ಟೈಮು ಹೇಳ್ದಲ್ವ, ಆ ದೇವರು ಯಾವಾಗ ದಾರಿ ಕೊಡ್ತಾನೋ ಏನೋ ಗೊತ್ತಿಲ್ಲ, ಆವಾಗೇ ಬರಬೇಕಾಗತ್ತೆ. ಅದಕ್ಕೋಸ್ಕರ ಮತ್ತು ನೆಕ್ಸ್ಟು ಬೆಳಗ್ಗೆ ಎಲ್ಲನೂ ಎಲ್ಲೆಲ್ಲಿ ಹೋಗ್ತೀವಿ, ಯಾರೆಲ್ಲ ಹೋಗ್ತೀವಿ, ಏನು ಹೇಗೆ ಎಷ್ಟು ಟೈಮ್ಗೆ ದರ್ಶನ ಆಗತ್ತೆ, ಅದೆಲ್ಲನೂ ತುಂಬಾ ನೆಕ್ಸ್ಟ್ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ. ಅದೊಂಥರ ವ್ಯೂ ಎಲ್ಲನೂ ಎಷ್ಟೊಂದು ಚೆನ್ನಾಗಿತ್ತು ಗೊತ್ತಾ. ನಾವು ಒಂಥರ ಬೇರೆ ಎಲ್ಲಾದರೂ ಅಲ್ಲಿ ತಿರುಪತಿ ಬೆಟ್ಟ ಅಲ್ಲ, ಅಂದರೆ ಈ ವಿಂಟರ್ ಸೀಸನ್ನು ಆಗಿರೋದ್ರಿಂದನೂ ಏನು ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯಿತು. ಅದೆಲ್ಲನೂ ನಿಮಗೂ ತೋರಿಸ್ತೀವಿ. ಈಗಾಗಲೇ ಕೆಲವೊಂದು ರೀಲ್ಸ್ಗಳಲ್ಲೆಲ್ಲನೂ ನೋಡಿರ್ತೀರ ಸ್ವಲ್ಪ. ಇನ್ನೂ ಡೀಟೇಲಾಗಿ ಕ್ಲಿಯರಾಗಿ ಎಲ್ಲನೂ ವಿಡಿಯೋ ಮಾಡಿ ಹಾಕ್ತೀನಿ, ನಿಮಗೂ ಇಷ್ಟ ಆಗತ್ತೆ ಅಂತ ಹೇಳಿ ಅಂದ್ಕೊಂಡು. ಈ ಸರಿ ಯಾವಾಗ್ಲೂ ನಾವು 2 ಟೈಮ್ಸು ಮೆಟ್ಲು ಹತ್ಕೊಂಡೆ ಹೋಗಿರೋಂಥದ್ದು. ಅಲಿಪಿರಿ ಮೆಟ್ಲು ಅಂತ ಹೇಳ್ಬಿಟ್ಟು ಅದರಲ್ಲಿ ಹೋಗಿರೋಂಥದ್ದು. ಈ ಸಲ ಬಂದ್ಬಿಟ್ಟು ಶ್ರೀವಾರಿ ಮೆಟ್ಟು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಆದರೆ ಅಲ್ಲಿ ಆ ರೂಟಲ್ಲಿ ಹೋದರೆ ಯಾವ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ, ಏನು ಹೇಗೆ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊತೀನಿ. ನಿಮಗೂ ಏನಕ್ಕಾದರೂ ಯೂಸ್ ಆಗುತ್ತೆ. ಇಲ್ಲಾಂದರೆ ದೇವರ ದರ್ಶನನೂ ಅಂದರೆ ಎಲ್ಲರೂ ನಾವು ಅಂದ್ಕೊಂಡ ತಕ್ಷಣ ಹೋಗೋದಕ್ಕೆ ಆಗೋದಿಲ್ಲ. ಅದನ್ನು ಟೈಮ್ ಕೂಡಿ ಬರಬೇಕು. ನಿಮ್ಗೂ ನೋಡ್ದಂಗೂ ಆಗುತ್ತೆ. ಇನ್ನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದರೆ ನಿಮ್ಗೂ ಹೆಲ್ಪ್ ಆಗತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ನನಗೂ ನೆನಪಿಗಿರುತ್ತೆ, ನಾವು ಈ ಥರ ಎಲ್ಲ ಹೋದ್ವಿ, ಈ ಥರ ಎಲ್ಲ ಇತ್ತು, ಈ ಥರ ಎಲ್ಲ ಅಂತ ಹೇಳ್ಬಿಟ್ಟು ನೆನಪಿಗಿರುತ್ತೆ. ಮೊದಲೆಲ್ಲನೂ ಹೋದ್ವಿ ಬಂದ್ವಿ, ಅದೆಲ್ಲನೂ ಯಾವಾಗಲೂ ವಿಡಿಯೋ ತೆಗ್ದಿರ್ತೀವಿ, ಯಾವಾಗಲೂ ಇದು ಮಾಡಿರೋದು, ಅದೆಲ್ಲನೂ ನೋಡೋಕ್ಕೆ ಇವಾಗ ಸಿಗಬೇಕು ಅಂದರೆ ಸಿಗೋದಿಲ್ಲ. ಈ ಥರ ವಿಡಿಯೋ ಮಾಡಿಕೊಂಡು ಈ ಥರ ಹೇಗಿದ್ರೂ ಯೂಟ್ಯೂಬ್ಗೆ ಹಾಕ್ಕೊಂಡು ಈ ಥರ ಇದ್ದರೆ ನಮಗೆ ಯಾವಾಗ ಬೇಕೋ ಆವಾಗ ನೋಡ್ಕೋಬೋದು, ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋಗಳನ್ನು ಕ್ಯಾಪ್ಚರ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಮತ್ತು ನಮ್ಮವ್ರೂ ಯಾರಾದ್ರೂ ನೋಡ್ಬೋದು ಅಲ್ವ, ಅವ್ರಿಗೂ ಇಷ್ಟ ಆಗತ್ತೆ. ಅದಕ್ಕೇ ವಿಡಿಯೋನ ಹಾಕ್ತೀನಿ. ನೆಕ್ಸ್ಟ್ ವಿಡಿಯೋ ಅಂತೂ ಮಿಸ್ ಮಾಡಲೇಬೇಡಿ. ನಾವು ಎಲ್ಲಾದರೂ ಊಟಿನೋ ಕೊಡೈಕೆನಾಲೋ ಹೋಗಿದ್ದೀವಿ ಅಂತೇಳಿ ಅಂದ್ಕೋಬೇಕು. ಆ ಥರ ಇತ್ತು ವ್ಯೂ ಅಂತೂ. ನಿಮ್ಗೂ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡದೆ ನೋಡಿ. ಈ ವಿಡಿಯೋನ ಇಲ್ಲಿಗೇ ಎಂಡ್ ಮಾಡ್ತೀನಿ.